ಎಸ್ ಸರ್. ಸರ್, ಮೋದಿ ಅವರು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ಮೇಲೆ ಇವನ್ ಗೋಲ್ಡ್ ರೇಟ್ ಕೂಡ ಅರೌಂಡ್ ₹2,000 ಕಡಿಮೆ ಆಗ್ತಾ ಇದೆ. ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದೆ ಸರ್? ನಮಸ್ಕಾರ. ಆದರ್ಶ್ ಕೆ ಮೂರ್ತಿ, ಎ ಶಂಕರ್ ಶೆಟ್ಟಿ ಆ್ಯಂಡ್ ಸನ್ಸ್, ಮೈಸೂರು ಜ್ಯುವೆಲ್ಲರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕಡೆಯಿಂದ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಎಲ್ಲರೂ ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಭಾರತದ ನಾಗರಿಕರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಚಿನ್ನದ ಖರೀದಿ ಕಮ್ಮಿ ಮಾಡಿದ್ದಾರೆ. ಅದರಿಂದ ಚಿನ್ನದ ಬೆಲೆ ಕುಸಿತ ಆಗಿದೆ. 1 ಗ್ರಾಮಿಗೆ ₹2,000 ಅಂದರೆ 10 ಗ್ರಾಮಿಗೆ ₹20,000 ಅಷ್ಟು ಕಡಿಮೆ ಆಗಿದೆ. ಇದೇ ಮೋದಿಯವರು ಹೇಳಿರೋದ್ರಿಂದ ಎಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದ ಕಮ್ಮಿನೂ ಆಯಿತು. ಜೊತೆಗೆ ಇರಾನ್ ಮತ್ತು ಅಮೇರಿಕ ಯುದ್ಧದಿಂದನೂ ಕಮ್ಮಿ ಆಗಿದೆ. ಈಗ ಯುದ್ಧದ ಕೊನೆ ಹಂತಕ್ಕೆ ಬರ್ತಾ ಇದೆ. ಈ ಕೊನೆ ಹಂತ ಬರೋದರಿಂದ ಚಿನ್ನದ ರೇಟ್ ಮತ್ತೆ ಏರುವ ಸಂಭವ ಇದೆ. ಜೊತೆಗೆ ಮೋದಿಯವರು ಬೇರೆ ದಾರಿಗಳನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಚಿನ್ನ ಕೊಂಡ್ಕೊಳ್ಳೋದಕ್ಕೆ. ಎಲ್ಲ ಗ್ರಾಹಕರು ಈಗ ಮನೇಲಿರೋ ಹಳೆ ಚಿನ್ನ, ಮುರಿದೋಗಿರೋ ಒಡವೆಗಳನ್ನು ತೊಗೊಂಬರ್ತಾ ಇದ್ದಾರೆ. ತೊಗೊಂಬಂದ್ಬಿಟ್ಟು ಹೊಸ ಪದಾರ್ಥಕ್ಕೆ ಬದಲಾಯಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗಿದೆ. ಜೊತೆಗೆ ಚಿನ್ನದ ಬೆಲೆ ಏರಿದ್ರೂ ಯಾರಿಗೂ ಏನೂ ನಷ್ಟ ಇಲ್ಲ. ಇವಾಗ ನೆಕ್ಸ್ಟ್ ಯುದ್ಧ ನಿಂತ ಮೇಲೆ ಅಪ್ರಾಕ್ಸಿಮೇಟ್ ಶೇರ್ ಮೇಲೆ ಡಿಪೆಂಡ್ ಆಗುತ್ತೆ ಗೋಲ್ಡ್ ರೇಟ್ ಹೇಗೆ ಹೈಕ್ ಆಗ್ಬೋದು? ಅರೌಂಡ್ 15,000 ಬರುತ್ತಾ? ಈಗ 13,800 ಹತ್ತಿರ ಇದೆ. ಯುದ್ಧ ನಿಂತ ತಕ್ಷಣ ನೆಕ್ಸ್ಟು ಚಿನ್ನದ ಬೆಲೆ 15,000 ರಿಂದ ₹16,000 ತಕ್ಷಣದಲ್ಲೇ ಇನ್ನು 1 ರಿಂದ 2 ತಿಂಗಳೊಳಗೆ ಮೇಲೆ ಹೋಗುತ್ತೆ. ಆದರೆ ಇನ್ನು 1 ವರ್ಷದಲ್ಲಿ 20,000 ಅಂತೂ ದಾಟುತ್ತೆ. ಹೇಗೆ ರೆಸ್ಪಾನ್ಸ್ ಮಾಡ್ತೀವಿ? ಈಗ ಹೇಳಿದ ಮೇಲೆ ನಿಮಗೆ ಹೇಗಿದೆ ಸರ್ ಕಸ್ಟಮರ್ ರಿವ್ಯೂಸ್ ಬರ್ತಾ ಇದ್ದಾರೆ? ಕಸ್ಟಮರ್ಸು ಈಗ ಹೆಚ್ಚು ಹಣ ತೊಗೊಂಬಂದು ಒಡವೆ ತೊಗೋತಾ ಇಲ್ಲ. ಹಳೆ ಒಡವೆ ತೊಗೊಂಬರ್ತಾ ಇದ್ದಾರೆ, ಬದಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ.